Attention! Prayer! शिवश्यामकं वन्दे अवतु सुधर्मं शपयत्वदन् ದೇಶವನ್ನು ಪ್ರೀತಿಸುತ್ತೇನೆ ಅದರ ಸಂಪನ್ನ ಹಾಗೂ ವೈವಿಧ್ಯಪೂರ್ಣವಾದ ಪರಂಪರೆಗೆ ಗೌರವಿಸುತ್ತೇನೆ ಮತ್ತು ಎಲ್ಲರೊಡನೆ ನನ್ನ ಶ್ರದ್ಧೆಯನ್ನು ಮುಡಿಪಾಗಿಡುತ್ತೇನೆ. ಅವರ ಕ್ಷೇಮ ಮತ್ತು ಸಮೃದ್ಧಿಯಲ್ಲೇ ಪ್ರತಿ ವರ್ಷವೂ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪಠ್ಯ ಮತ್ತು ಪಠ್ಯೇತರ ವಿಷಯಗಳಲ್ಲಿ ಗಮನ ಸಾಧನೆಗಳನ್ನು ಮಾಡಿದ ಮಕ್ಕಳನ್ನು ನಾವು ಬಹುಮಾನ ನೀಡುವ ಮೂಲಕ ಅಭಿನಂದಿಸುತ್ತಾ ಬಂದಿದ್ದೇವೆ. ಶಿವಶ್ಯಾಮಕಂ ವಂದೇ ಅವತು ಸುಧರ್ಮಂ ಶಪಯತ್ವದನ್. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೆರವೇರಿಸುತ್ತಿರುವವರು ನಮ್ಮ ಶಾಲೆಯ ನಿವೃತ್ತ ಅಧ್ಯಾಪಿಕೆ ಶ್ರೀಮತಿ ವಾಣಿ PS ಅವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತ. ಬಂಗಾರ ತೆನೆತೆನೆಯೆಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿಹಿರಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ. ನಮ್ಮ ಶಾಲೆಯಲ್ಲಿ ಇಡೀ ಬೆದರಿಕೆಯಲ್ಲಿ ಸುಮಾರು 16 ಶಾಲೆಗಳಲ್ಲಿ ಅತ್ಯುತ್ತಮ ಪ್ರತಿಭೆಗಳನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ಕಳಿಸುವಂಥ ಒಂದು ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತೇನೆ. ಮಹಾಜನ ಸಂಸ್ಕೃತ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದಂತಹ ದಿವಂಗತ ದರ್ಪೆ ನಾರಾಯಣ ಭಟ್ಟ ಇವರ ಸ್ಮಾರಕ, ತಮ್ಮ ಕಲಾ ಗುರುಗಳಾದಂತಹ ದಿವಂಗತ ಮಹಾಜನ ವಿದ್ಯಾರ್ಥಿ ಸಂಘ ಪೇರಡಾದ ಮಿರ್ಚ ಇದರ ವಶವಿದೆ. ಅಧ್ಯಾಪಕ ವರ್ಗ ನಮ್ಮ ವಿದ್ಯಾಸಂಸ್ಥೆಯ LP ವಿಭಾಗದಲ್ಲಿ LKGಯಿಂದ 4ನೇ ತರಗತಿಯವರೆಗೆ ಒಟ್ಟು 11 ಮಂದಿ ಅಧ್ಯಾಪಕರು ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಪ್ರಬಂಧಕರಂದರೆ ಬೇರೆಯವರನ್ನ ಅವರು ನಮ್ಮ ಶಾಲೆಗೋಸ್ಕರ ಆಗಲು ಇವರು ಯಾವುದೇ ಕಾರ್ಯಕ್ರಮಗಳಿಗೆ ಮುಂದೆ ನಿಂತು ನಮಗೆ ಉತ್ತಮ ಸಹಕಾರ ಕೊಟ್ಟು ನಮ್ಮನ್ನು ಮುಂಚೂಣಿಯಲ್ಲಿ ಇರುವ ಹಾಗೆ ಮಾಡಬಹುದು. ಈ ಶಾಲೆಯಲ್ಲಿ ಶಾಲೆಯ LP ವಿಭಾಗದ ಮುಖ್ಯೋಪಾಧ್ಯಾಯರಾಗಿರುವ ಮಾಲತಿ ಟೀಚರ್ ಅವರೇ, ಅದೇ ರೀತಿ ನಮ್ಮ ಶಾಲೆಯಲ್ಲಿ ಈ ಶೈಕ್ಷಣಿಕ ವರ್ಷ ನಿವೃತ್ತಿಯಾಗಲಿರುವಂಥ ನಮ್ಮ ಹಿರಿಯ ಅಧ್ಯಾಪಕರಾದಂಥ ಸುಬ್ರಹ್ಮಣ್ಯ ಸರ್ ಅವರೇ, ಅದೇ ರೀತಿ ಶೈಲಜಾ ಟೀಚರ್ ಅವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ
ಕೂಡ ಯಾವುದೇ ಧಕ್ಕೆಗಳು ಬಾರದಂತೆ, ಮಕ್ಕಳ ಯಾವುದೇ ವಿಷಯದಲ್ಲೂ ಕೂಡ ಯಾವುದೇ ಅನಾಹುತಗಳು ಆಗದಂತೆ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ನಾವು ಒಂದು ದಿವಸದಲ್ಲಿ ಯಾವತ್ತೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವಂಥದ್ದು. ಮಕ್ಕಳಿಗೆ ಕೂಡ ಒಂದು ಖುಷಿಯಾದಂತಹ ಈ ಒಂದು ಸಂದರ್ಭ. ಯಾಕಂತ ಹೇಳಿದ್ರೆ SLC ಹಾಗೂ +2 ಮಕ್ಕಳಿಗೆ ಇದು ಅವರ ವಿದ್ಯಾಭ್ಯಾಸದ ಒಂದು ಕೊನೆಯ ಘಟ್ಟ ಅಂತ ನನಗೆ ನನ್ನ ಮೇಲೆ ಸರಿದುಕೊಂಡು ಈಗನ್ನ ಟೀಚರ್ ಬೈನಾನ ಅವರಿಗೆ ಎಷ್ಟು ಬೇಜಾರಾಗ್ಬೋದಲ್ಲ. ನಾವೆಲ್ಲರೂ ಪಾಸು, ಟೀಚರ್ ಮಾತ್ರ ಅಂತ ಹೇಳಿದ್ರೆ ನಾನು 10ನೇ ವರ್ಷವು 1ನೇ ತರಗತಿಗೆ ಅಧ್ಯಾಪಿಕೆಯಾದರು. ಅವರು ಪಾಸಾಗಿ 2ನೇ ತರಗತಿಗೆ ಹೋದರು. ನನಗೆ ಈ ಮಾತನ್ನು ಕೇಳಿ ಮನಸ್ಸಿಗೆ ಏನೋ ಒಂದು ಮುಜುಗರ. ಹಾಗೆಯೇ ಜೂನ್ನಲ್ಲಿ ಹೈಸ್ಕೂಲ್ ಅಧ್ಯಾಪಕರಾಗಿ ಬಡ್ತಿ ಹೊಂದಿದರು. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ ಬಿಡುವಿನ ವೇಳೆಯಲ್ಲಿ ಸಂಗೀತ, ಹಾಡು ಆಲಿಸುವ ಹವ್ಯಾಸವನ್ನು ಹೊಂದಿರುವ ಅವರು ಓರ್ವ ಉತ್ತಮ ಹಾಡುಗಾರರಾಗಿದ್ದಾರೆ. 1997 ಜುಲೈ 14ನೇ ತಾರೀಕಿನಂದು ನಾನು ನನ್ನ ಅಧ್ಯಾಪಕ ವೃತ್ತಿಯನ್ನು ಈ ಮಹಾಜನ ಸಂಸ್ಥೆಯಲ್ಲಿ ಆರಂಭಿಸಿದ್ದೇನೆ. ಮೊದಲಿಗೆ UPಯಲ್ಲಿ ನಾನು ಜಾಯಿನ್ ಆದ್ದು. ಅಲ್ಲಿ ಮೊದಲಿಗೆ ನಾನು ಗಣಿತ ಅಧ್ಯಾಪಕನಾದರೂ ಕೂಡ ಗಣಿತ ಪಾಠವನ್ನು ಮಾಡುವ ಒಂದು ಅವಕಾಶ ಸಿಗಲಿಲ್ಲ. ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಶಾಂತ್ ಕುಮಾರ್ ಶೆಟ್ಟಿ PNS ಸಮೃದ್ಧ ക്ഷണം സ്വീകരിച്ചവരെ എത്തിച്ചേരുന്നു. നല്ലൊരു ചെറുപ്രസംഗത്തിൽ കൂടി നമുക്ക് ഒരു ഊർജ്ജസ്വലത പകരുകയും ശ്രീമതി വാൺ ടീച്ചർക്കും ഞാൻ ഈ പരിപാടിയിൽ നന്ദി രേഖപ്പെടുത്തുന്നു.